ಅವರಿಗೆ ಭರವಸೆಗಳನ್ನು ಮಾತ್ರ ಕೊಡ್ತಾನೆ ಇದೀರಿ ಹೊರತು ಯಾವುದೇ ರೀತಿಯ ಒಂದು ಶಾಶ್ವತವಾಗಿ ಅವರಿಗೆ ಹಕ್ಕುಪತ್ರವನ್ನು ಕೊಡೋದಾಗ್ಲಿ ಈ ಕೆಲಸಗಳು ನಡೀತಾನೆ ಇಲ್ವಲ್ಲ. ನನ್ನ ಕಾಲದಲ್ಲಿ ಬೆಂಗಳೂರು ನಗರದಲ್ಲಿ 24,000 ಕುಟುಂಬಗಳಿಗೆ ಹಕ್ಕುಪತ್ರಗಳನ್ನು ವಿತರಣೆ ಮಾಡಿದ್ದೇನೆ. ಕೆಲವು ಕೊಳಚೆ ಪ್ರದೇಶಗಳೇನಾಗಿದ್ದಾವೆ, ಕೋರ್ಟ್ಗಳಲ್ಲಿ ಕೇಸ್ಗಳಿದೆ ಆ ಲ್ಯಾಂಡ್ಗೆ ಸಂಬಂಧಪಟ್ಟಾಗೆ. ಕೆಲವು ಮಧ್ಯವರ್ತಿಗಳು ಕೆಲವು ಆ ಭೂಮಿ ಒಡೆಯವರು ನಾವು ಅಂತಕ್ಕಂಥ ಒಂದು ಕೋರ್ಟ್ಗಳ ಮುಂದೆ ಸ್ಟೇ ಆರ್ಡರ್ಗಳನ್ನು ತಂದು ಈ ಹಕ್ಕುಪತ್ರಗಳನ್ನು ಕೊಡ್ತಕ್ಕಂಥದ್ದಕ್ಕೆ ಹಲವಾರು ರೀತಿಯ ಕಾನೂನು ತೊಡಕಲಿರ್ತಕ್ಕಂಥದ್ದನ್ನ ನಾನು ಕಣ್ಣಾರೆ ಕಂಡಿದ್ದೇನೆ. ಯಾವುದೇ ಪಕ್ಷಗಳು ನಾವು ಎಲ್ರಿಗೂ ಬರ್ತಿದ್ದಾಗೇನೆ ಹಕ್ಕುಪತ್ರಗಳನ್ನು ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳೋದು ಕೇವಲ ಮತವನ್ನು ಪಡೆಯಲಿಕ್ಕೆ. ನೀವು ಕೂಡ ನಿಮ್ಮ ಪಕ್ಷ ಕೂಡ ದರಿದ್ರ ನಾರಾಯಣ ರ್ಯಾಲಿಯನ್ನು ಮಾಡ್ತು, ಆನಂತರ ಆ ಸಂದರ್ಭದಲ್ಲಿ ಕೇವಲ ಸ್ವಾಧೀನ ಪತ್ರಗಳನ್ನು ಕೊಟ್ಟರೆ ಹೊರತು ಹಕ್ಕುಪತ್ರವನ್ನು ಪರ್ಮನೆಂಟ್ ಆಗಿ ಎಲ್ಲ ಕೊಡೋಕೆ ಸಾಧ್ಯ ಆಗಿಲ್ಲ. ಸುಮಾರು 30-40 ವರ್ಷಗಳಿಂದ ಇದ್ದಾರೆ, ಇನ್ನೂ ಕೂಡ ಕೊಳಗೇರಿಗಳಲ್ಲಿ ಅದೇ ರೀತಿ ಇದ್ದಾರೆ. ಅವರು ಸುಮ್ಮನೆ ಕೇಳಿಸ್ಕೊಳ್ಳೋದು ಮಾತ್ರ ಅವರ ಒಂದು ಬಾಳ ಹೋಗ್ಬಿಟ್ಟಿದ್ಯಾ. ಸಂಪೂರ್ಣವಾಗಿ ಯಶಸ್ಸನ್ನು ನಾವು ಕಾಣಲಿಕ್ಕಾಗಿಲ್ಲ. ಅದಕ್ಕೆ ಕಾನೂನುಗಳ ತೊಡಕಿನಿಂದ ಅದರಲ್ಲಿ ಯಶಸ್ವಿ ಆಗಿಲ್ವ ಹೊರತು ನಾವು ಕೇವಲ ಬೂಟಾಟಿಕೆಗೆ ಆ ರೀತಿಯ ರ್ಯಾಲಿನೂ ಮಾಡಿಲ್ಲ. ಬೂಟಾಟಿಕೆಗೆ ಮಾತುಗಳನ್ನು ಹೇಳ್ತಕ್ಕಂಥ ಪ್ರಶ್ನೆ ನಮ್ಮ ಪಕ್ಷಕ್ಕೆ ಬರೋದೂ ಇಲ್ಲ. ಉದಾಹರಣೆಗೆ ನಿಮಗೆ ಸೌತ್ ಎಂಡ್ ಸರ್ಕಲ್ ಜಯನಗರದಲ್ಲಿ ಅಲ್ಲೇ ಒಂದು ಕೊಳಚೆ ಪ್ರದೇಶ ಇತ್ತು. ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಚಂದ್ರಶೇಖರ್ ಅವರು ಏನು ಬೆಂಗಳೂರಿನ ಸಚಿವರಿದ್ದರು, ಆ ಸಂದರ್ಭದಲ್ಲಿ ಆ ಪ್ರದೇಶವನ್ನು ಸಂಪೂರ್ಣವಾಗಿ ಬೇರೆ ಕಡೆಗೆ ನಾವು ಪುರವಸತಿ ಸೌಕರ್ಯವನ್ನು ಕಲ್ಪಿಸ್ತಕ್ಕಂಥದ್ದಕ್ಕೆ ಯಾವೊಂದು ನಮ್ಮ ಯಲಚನಹಳ್ಳಿ ಬಡಾವಣೆಯಲ್ಲಿ ಅವರಿಗೆ ಸುಸಜ್ಜಿತವಾಗಿರತಕ್ಕಂಥ ಒಂದು ವ್ಯವಸ್ಥೆಗಳನ್ನು ಏನು ಮಾಡಿಕೊಟ್ಟಿದ್ದೇವೆ. ಈಜಿಪುರದಲ್ಲಿ ನೀವು ಅಂತದ್ದೇ ಒಂದು ಕಾರ್ಯಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದ್ರೆ ಆದ್ರೆ ಅದನ್ನು ಕೂಡ ಈಡೇರಲಿಲ್ಲ. ಅವರು ಟೆಂಪರರಿ ಶೆಡ್ಗಳೇ ಇದ್ದಾರೆ. ಆ ರೀತಿಯಾಗಿ ಸರ್ಕಾರಗಳು ಈ ರೀತಿಯಾಗಿ ನಡ್ತಾ ಹೋದ್ರೆ ಅವ್ರಿಗೆ ಎಲ್ಲಿ ಹಂಗದೆ ಶಾಶ್ವತವಾದಂತ ಅವರ ತಲೆ ಮೇಲೆ ಒಂದು ಸೂರು ಸಿಗೋದಕ್ಕೆ. ಅದಕ್ಕೆಲ್ಲ ಹೇಳ್ತಾ ಇದ್ದೇನೆ, ಹಿಂದೆ ಧರ್ಮಸಿಂಗ್ ಅವರ ಕಾಲದಲ್ಲಿ ಇರಬೇಕು ಅಂತ ಕಾಣಿಸ್ತದೆ, ಇಲ್ಲ ಎಸ್.ಎಂ. ಕೃಷ್ಣ ಅವರ ಕಾಲದಲ್ಲಿ ಇರಬಹುದು. ಕಂಪನಿಗಳು ಅರ್ಧ ಜಾಗವನ್ನು ಅವರು ಶಾಪಿಂಗ್ ಮಾಲ್ ಮಾಡ್ಕೊಳ್ಳೋದು, ಇನ್ನರ್ಧ ಜಾಗದಲ್ಲಿ ಮನೆಗಳನ್ನು ಕಟ್ತಕ್ಕಂಥದ್ದು ಅಂತಕ್ಕಂಥ ಒಂದು ಟೆಂಡರ್ನ ಕರೆದಿದ್ರು. ಅದು ಮತ್ತೆ ಟೆಂಡರ್ ಆದಮೇಲೆ ಇಬ್ಬರು ಏನು ಪಾರ್ಟಿಸಿಪೇಟ್ ಮಾಡಿದ್ರು, ಕೋರ್ಟ್ಗೆ ಹೋಗಿ ಕೋರ್ಟ್ನಲ್ಲಿತ್ತು. ನಾನು ಈ ಸವಾಸೇ ಬೇಕಿಲ್ಲ, ನಾವು ಯಾವುದೇ ಪ್ರೈವೇಟ್ ಕಂಪನಿಗಳಿಗೆ ಈ ಜಾಗ ಕೊಡೋದು ಬೇಡ, ಸಂಪೂರ್ಣವಾಗಿ ನಾವೇ ಕಟ್ಟಣತಕ್ಕಂಥ ಆದೇಶ ಏನು ಮಾಡಿದೆ. ಅದನ್ನ ಇಲ್ಲಿವರೆಗೆ ನಾನು ಅಧಿಕಾರದಿಂದ ಹೇಳಿದ ಮೇಲೆ ಬಂದಂತ ಸರ್ಕಾರ ಅದರ ಕಡೆ ಗಮನವೇ ಕೊಟ್ಟಿಲ್ಲ ಬಿಜೆಪಿಯ ಸರ್ಕಾರದಲ್ಲಿ. ಈಗ ಅವರು 1 ಲಕ್ಷ ಮನೆ ಕಟ್ತೀವಿ ಅಂತಕ್ಕಂಥ ಮಾತನ್ನೇನು ಹೇಳ್ತಾ ಇದ್ದಾರೆ, ಅದು ಚುನಾವಣೆಯಲ್ಲಿ ಅವರ ಜನರನ್ನ ಮತ್ತೆ ದಿಕ್ಕು ತಪ್ಪಿಸಿ ಮತವನ್ನು ಪಡೆಯಲಿಕ್ಕೋಸ್ಕರವಾಗಿ ಈ ರೀತಿ ಘೋಷಣೆ ಮಾಡಿಕೊಂಡಿದ್ದಾರೆ. ಈ ಸರ್ಕಾರಕ್ಕೆ ಬದ್ಧತೆ ಇಲ್ಲದೆ ಇರೋದ್ರಿಂದ ಅವತ್ತು ನಾನೇನು ಕಾರ್ಯಕ್ರಮ ಪ್ರಾರಂಭ ಮಾಡಿದೆ ಅದು ಅದೇ ಹಂತದಲ್ಲಿ ಉಳ್ಕೊಂಡಿದೆ. ಇನ್ನೊಂದು, ಈ ಬೆಂಗಳೂರಿನಲ್ಲಿ ಇರತಕ್ಕಂಥ ಸಂಚಾರ ದಟ್ಟಣೆ, ಇದಕ್ಕೆ ನಿಮ್ಮ ಪಕ್ಷ ಒಂದು ವೇಳೆ ಬಿಬಿಎಂಪಿಯಲ್ಲಿ ಅಧಿಕಾರ ಹಿಡಿದ್ರೆ ಈ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ನೀವು ಕಾರ್ಯ? ನಾನು ಮುಖ್ಯಮಂತ್ರಿ ಆಗಿದ್ದಾಗಲೇ ಬಿ ಟ್ರ್ಯಾಕ್ ಯೋಜನೆ ಅಂತಕ್ಕಂಥದ್ದನ್ನ ಕಾರ್ಯರೂಪಕ್ಕೆ ತಂದು ಆ ಒಂದು ಯೋಜನೆಗೆ ಸುಮಾರು 300 ಕೋಟಿ ಹಣವನ್ನ ಮೀಸಲಿಟ್ಟಿದ್ದೇವೆ. ಸುಮಾರು 4 ವರ್ಷಗಳಲ್ಲಿ ಹಂತ ಹಂತವಾಗಿ ಹಣವನ್ನು ಬಿಡುಗಡೆ ಮಾಡಿ ಈ ವಾಹನ ದಟ್ಟಣೆಯನ್ನು ಕಡಿಮೆ ಮಾಡಬೇಕು ಅಂತ ಹೇಳಿ ನಾನು ನಮ್ಮ ಅಧಿಕಾರಿಗಳಿಗೆ ಒಂದು ಸೂಚನೆಯನ್ನು ಕೊಟ್ಟೆ. ಯಾವ ಒಂದು ಸಿಗ್ನಲ್ ಲೈಟ್ಗಳಲ್ಲಿ ಟ್ರಾಫಿಕ್ ಜಾಮ್ ಆದಾಗ ಒಂದು 2-3 ಸಿಗ್ನಲ್ ಹಿಂದೆನೆ ಒಂದು ಎಲೆಕ್ಟ್ರಾನಿಕ್ ಇದರಲ್ಲಿ ಫ್ಲಾಶ್ ಮಾಡತಕ್ಕಂಥದ್ದು, ಮುಂದೆ ಇಂಥ ಒಂದು ಸರ್ಕಲ್ನಲ್ಲಿ ಟ್ರಾಫಿಕ್ ಬ್ಲಾಕ್ ಆಗಿದೆ, ನೀವು ಬೇರೊಂದು ರಸ್ತೆಯಲ್ಲಿ ನಿಮ್ಮ ಒಂದು ಹೋಗ್ತಕ್ಕಂಥದ್ದಕ್ಕೆ ಡೈವರ್ಟ್ ಮಾಡ್ಕೊಳ್ತಕ್ಕಂಥದ್ದಕ್ಕೆ ಎಲೆಕ್ಟ್ರಾನಿಕ್ ಮೆಷಿನ್ಗಳನ್ನು ಅಳವಡಿಸಿ ಜನತೆಗೆ ಮೊದಲೇ ಮುನ್ಸೂಚನೆ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ನನ್ನ ಕಾಲದಲ್ಲಿ ಸಲಹೆ ಕೊಟ್ಟೆ. ಆ ಅಧಿಕಾರಿಗಳು ಇನ್ನೂ ಆ ಸಲಹೆಗಳನ್ನ ಅನುಷ್ಠಾನಕ್ಕೆ ತರ್ತಕ್ಕಂಥದ್ರಲ್ಲೇ ಸಮಯ ವ್ಯರ್ಥ ಮಾಡ್ಕೊಂಡು ಕೂತಿದ್ದಾರೆ. ಮತ್ತೆ ಟ್ರಾಫಿಕ್ನ ಸ್ವಲ್ಪ ಕಂಟ್ರೋಲ್ ಮಾಡತಕ್ಕಂಥದ್ದಕ್ಕೆ ಸಿಬ್ಬಂದಿಗಳ ಕೊರತೆ ಏನಿದೆ, ಆ ಸಿಬ್ಬಂದಿಗಳನ್ನ ಪೊಲೀಸ್ ಇಲಾಖೆಯ ಜೊತೆ ಚರ್ಚೆ ಮಾಡಿ ಪೊಲೀಸ್ ಇಲಾಖೆ ಮತ್ತು ಬಿಬಿಎಂಪಿ 2 ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ಹೊಸದಾಗಿ ಸ್ವಲ್ಪ ಸಿಬ್ಬಂದಿಗಳ ಕೊರತೆಯನ್ನು ತುಂಬಿಸ್ತಕ್ಕಂಥದ್ದಕ್ಕೂ ನಮ್ಮ ಒಂದು ಪಕ್ಷ ಅಧಿಕಾರಕ್ಕೆ ಬಂದರೆ ಇಲ್ಲಿ ಬಿಬಿಎಂಪಿಯಲ್ಲಿ ಆ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೂ ಪ್ರಯತ್ನ ಪಡ್ತೀವಿ. 90ಕ್ಕೂ ಹೆಚ್ಚು ರಸ್ತೆಗಳ ಅಗಲೀಕರಣವನ್ನು ಮಾಡ್ತೀವಿ ಅನ್ನುವಂಥದ್ದು ಆ ಯೋಜನೆಯನ್ನು ನೀವು ಆರಂಭಿಸಿದ್ರಿ. ಒಂದು ಕಡೆ ರಸ್ತೆ ಅಗಲೀಕರಣ ನಡೆಯುವಂಥದ್ದು, ಅದರ ಸೇಮ್ ಟೈಮ್ ಅಲ್ಲಿ ಅದರ ಪಕ್ಕದಲ್ಲಿ ಇರತಕ್ಕಂಥ ಮರಗಳನ್ನ ಕಡಿತಾ ಇರುವಂಥದ್ದು, ಈ ಎರಡನ್ನ ನೋಡ್ತಾ ಹೋದ್ರೆ ಎಲ್ಲೋ ಒಂದು ಕಡೆ ಉದ್ಯಾನ ನಗರಿ ಬೆಂಗಳೂರಿಗೆ ರಸ್ತೆ ಅಗಲೀಕರಣದ ಹೆಸರಿನಲ್ಲಿ ಉದ್ಯಾನ ನಗರಿ ಅನ್ನುವಂಥ ಹೆಸರನ್ನೇ ಹಾಕುವಂತ ಪರಿಸ್ಥಿತಿ ಇದೆ. ಅದು ಸತ್ಯ ಇದೆ ನೀವು ಹೇಳ್ತಕ್ಕಂಥದ್ದು. ಈಗ ನಮ್ಮ ಕಾಲದಲ್ಲಿ ಮೆಟ್ರೋ ಪ್ರಾಜೆಕ್ಟ್ ನ ಮಾಡ್ತಾ ಇರ್ತಕ್ಕಂಥ ಸಂಸ್ಥೆಗೆ ಮತ್ತು ಅಧಿಕಾರಿಗಳಿಗೆ ನಾನು ಆಗಲೇ ಒಂದು ಕಠಿಣವಾದಂಥ ರೀತಿಯ ಸೂಚನೆ ಕೊಟ್ಟಿದ್ದೇನೆ. ನೀವು ಒಂದು ಮರವನ್ನು ಕಡಿದ್ರೆ 10 ಹೊಸ ಸಸಿಗಳನ್ನ ನೆಡ್ತಕ್ಕಂಥದ್ದಕ್ಕೆ ಆದ್ಯತೆ ಕೊಡಬೇಕು ಅಂತಕ್ಕಂಥ ಒಂದು ಆದೇಶ ಏನು ಮಾಡಿದ್ದೇವೆ. ಅದು ಎಷ್ಟರ ಮಟ್ಟಿಗೆ ಪಾಲಿಸ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ. ಆ ಕೆಲಸವನ್ನ ಈಗಿರ್ತಕ್ಕಂಥ ಸರ್ಕಾರ ಅದರ ಕಡೆ ಗಂಭೀರವಾಗಿ ಹಿಡಿದುಕೊಳ್ಬೇಕಾಗ್ತದೆ. ಇವತ್ತು ಒಂದು ಕಾಲದಲ್ಲಿ ಬೆಂಗಳೂರು ನಗರ ಏನೋ ಒಂದು ಗಾರ್ಡನ್ ಸಿಟಿ ಅಂತಕ್ಕಂಥ ಒಂದು ಹೆಸರಿತ್ತು. ಇವತ್ತು ಆ ಗಾರ್ಡನ್ ಸಿಟಿ ಹೋಗಿ ಒಂದು ರೀತಿ ಜಂಗಲ್ ಸಿಟಿ ಆದಂಗೆ ಒಂದು ಕಾಂಕ್ರೀಟ್ ಸಿಟಿ ಆಗಿದೆ.
ಈಗ ಬೆಂಗಳೂರು ಬೃಹತ್ ಬೆಂಗಳೂರಾಗಿ ಬೆಳೆದುಕೊಂಡಿದೆ. ಹೊಸದಾಗಿ 100 ಹಳ್ಳಿಗಳನ್ನ ಸೇರಿಸಿಕೊಂಡಿದ್ದೀರಿ, ಸಿಎಂಸಿಗಳು ಪುರಸಭೆಗಳು ಸೇರ್ಕೊಂಡಿದ್ದಾವೆ. ಈ ಪ್ರದೇಶಗಳಲ್ಲಿ ಇನ್ನೂ ಕೂಡ ಅದು ಹೆಸರಿಗೆ ಮಾತ್ರ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಬಂದಿದ್ದಾವೆ ಹೊರತು ಒಂದು ಕಡೆ ಒಂದಷ್ಟು ರೋಡ್ಗಳಿಗೆ ಟಾರ್ ಹಾಕಿದ್ದಾರೆ ಅನ್ನೋದನ್ನ ಬಿಟ್ರೆ, ಟಾರು ಸ್ಯಾನಿಟರಿಯನ್ನು ಬಿಟ್ರೆ ಅಲ್ಲಿರ್ತಕ್ಕಂಥ ಜನರಿಗೆ ಉಳಿದ ಯಾವುದೇ ಸೌಲಭ್ಯಗಳು ಸಿಗದಂಗಾಗಿದೆ. ಅವ್ರು ಇನ್ನೂ ಹಿಂದೆ ಯಾವ ಗ್ರಾಮ ಪಂಚಾಯತ್ ನಲ್ಲಿದ್ರೋ ಅದೇ ಸ್ಥಿತಿಯಲ್ಲಿದ್ದಾರೆ, ಹಿಂದೆ ಯಾವ ಪುರಸಭೆಯಲ್ಲಿ ಅದೇ ಸ್ಥಿತಿಯಲ್ಲಿದ್ದಾರೆ, ಹೆಚ್ಚಿನ ತೆರಿಗೆ ಮಾತ್ರ ಕಟ್ತಾರೆ. ಅಂತವ್ರಿಗೆ ಏನ್ ಕೊಡ್ತೀರಿ ನೀವು? ಹಲವಾರು ನಗರಸಭೆಗಳಲ್ಲಿ ಇವತ್ತು ಆ ರಾಜಕಾಲುವೆಗಳ ಮೇಲೆ ಮನೆ ಕಟ್ಟತಕ್ಕಂಥದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಇವತ್ತು ಹಲವಾರು ಕೆರೆಗಳನ್ನ ಮುತ್ತಕ್ಕಂಥದಕ್ಕೆ ಅವಕಾಶಗಳನ್ನು ಕೊಟ್ಟು ಅಲ್ಲಿ ಮನೆಗಳನ್ನು ಕಟ್ಟಿದ್ದಾರೆ. ಇದರ ಹಿನ್ನೆಲೆಯಲ್ಲಿ ಇವತ್ತು ಬೆಂಗಳೂರು ನಗರದಲ್ಲಿ ಕೆಲವು ಪ್ರದೇಶದಲ್ಲಿ ನೀರು ನಿಲ್ತಕ್ಕಂಥ ವಾತಾವರಣ ನಿರ್ಮಾಣ ಆಯಿತು. ಈ ನಗರಸಭೆಗಳ ಈ ರೀತಿಯ ಒಂದು ಸ್ವೇಚ್ಛಾಚಾರದ ನಿರ್ಧಾರಗಳಿಂದ ನರ್ಮ್ ಯೋಜನೆಯಲ್ಲಿ ಸುಮಾರು 22,000 ಕೋಟಿ ಹಣ ಬೆಂಗಳೂರು ನಗರಕ್ಕೆ ಬರ್ತಕ್ಕಂಥದ್ದಿದೆ. ಅದರ ಜೊತೆಗೆ ಈ JNNUM ಸ್ಕೀಮ್ನ ಹಣ ಇರ್ಬೋದು, ಅಕ್ರಮ ಸಕ್ರಮ ಯೋಜನೆ ಬಡವರಿಗೆ ಒಂದು ಯೋಜನೆ ದೇವೇಗೌಡರ ಕಾಲದಲ್ಲೇ ಕೊಡಬೇಕು ಅಂತಕ್ಕಂಥದ್ದಕ್ಕೆ ನೋಡ್ರು. ಅದರಿಂದಲೂ ಇವತ್ತು ತೆರಿಗೆ ಸಂಗ್ರಹ ಆಗ್ತದೆ. ಇದೆಲ್ಲವನ್ನ ಉಪಯೋಗ ಮಾಡಿ ಈ ಸಮಗ್ರವಾದಂತಹ ಈ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯನ್ನು ಮಾಡಿದ್ದೇವೆ. ಪ್ರತಿಯೊಂದು ಬಡಾವಣೆಗಳಿಗೆ ಒಳಚರಂಡಿ ವ್ಯವಸ್ಥೆ, ಕುಡಿಯುವ ನೀರು, ರಸ್ತೆಗಳ ಕೆಲಸವನ್ನು ಮಾಡತಕ್ಕಂಥದಕ್ಕೆ ಎಲ್ಲಾ ರೀತಿಯ ಸೌಕರ್ಯಗಳನ್ನು ಕೊಡ್ಲಿಕ್ಕೆ ಅವಕಾಶ ಇದೆ. ಹಣದ ಕೊರತೆ ಏನಾಗೋದಿಲ್ಲ. ಆದರೆ ಸರ್ಕಾರವನ್ನು ನಡೆಸ್ತಕ್ಕಂಥ ಮುಖ್ಯಸ್ಥರಿಗೆ ಈ ಹಣವನ್ನ ಯಾವ ರೀತಿ ದುರ್ಬಳಕೆ ಆಗದೆ ಪ್ರತಿಯೊಬ್ಬ ನಾಗರಿಕರಿಗೆ ಈ ಹಣದ ಒಂದು ವಿನಿಯೋಗ ಏನು ಮಾಡ್ತೀವಿ ತಲುಪತಕ್ಕಂಥ ರೀತಿ ಕಾರ್ಯಕ್ರಮಗಳನ್ನು ಕೊಡ್ತಕ್ಕಂಥ ಒಂದು ಕಳಕಳಿ ಬದ್ಧತೆಯಿಂದ ಕೆಲಸ ಮಾಡಿದಾಗ ಇದರಲ್ಲಿ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ. ಕುಮಾರಸ್ವಾಮಿ ಅವರ ಜೊತೆಗೆ ನಾವು ಮಾತನ್ನ ಮುಂದುವರಿಸೋಣ ಒಂದು ಸಣ್ಣ ಬ್ರೇಕ್ ನಂತರ.